ನಾವೆಲ್ಲರೂ ಡ್ರಾಯಿಂಗ್ ಬುಕ್ನಲ್ಲಿ ಆ ಡಾಟ್ ಟು ಡಾಟ್ ಆಟ ಆಡ್ತೀವಲ್ಲ, ಆ ಚುಕ್ಕೆಗಳನ್ನು ಲೈನಿಂದ ಸೇರಿಸಿದಾಗ ಒಂದು ಸುಂದರವಾದ ಚಿತ್ರ ಬರುತ್ತೆ. ಎಕ್ಸಾಕ್ಟ್ಲಿ. ಹಾಗೆ ನಮ್ಮ ಭಾರತದ ಮ್ಯಾಪ್ನಲ್ಲಿರೋ ದೇವಸ್ಥಾನಗಳು, ನದಿಗಳು, ಆಮೇಲೆ ಬೆಟ್ಟಗಳನ್ನೆಲ್ಲ ಒಂದು ಲೈನ್ ಮೂಲಕ ಸೇರಿಸಿದ್ರೆ ಅದು ಬರೀ ಮ್ಯಾಪ್ ಆಗಿ ಉಳಿಯಲ್ಲ, ಅದೊಂದು ದೊಡ್ಡ ಕಥೆ ಹೇಳುತ್ತೆ. ಹೌದು, ಇದನ್ನೇ ನಾವು ಸೇಕ್ರೆಡ್ ಜಾಗ್ರಫಿ ಅಂತ ಕರೆಯೋದು. ಇವತ್ತು ನಾವು ಈ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡ್ತಾ ಇದ್ದೀವಿ. ಖಂಡಿತ. ಈ ಸೇಕ್ರೆಡ್ ಜಾಗ್ರಫಿ ಐಡಿಯಾ ಏನಿದೆ, ಇದು ನಮ್ಮ ದೇಶವನ್ನ ಬರೀ ಬಾರ್ಡರ್ಸ್ ಇರೋ ಒಂದು ಜಾಗ ಅಂತ ನೋಡದೆ ಭೂಮಿಯನ್ನು ಕಥೆಗಳ ಮೂಲಕ ಸೇರಿಸಿ ನೋಡುವ ಒಂದು ವಿಧಾನ. ಆದ್ರೆ ಇಲ್ಲಿ ನನ್ಗೊಂದು ಡೌಟ್ ಇದೆ. ಆ ಹಳೇ ಕಾಲದಲ್ಲಿ ರೇಷ್ಮೆ ಬಟ್ಟೆ ಮಾರುವ ವ್ಯಾಪಾರಿ ಮತ್ತೆ ದೇವಸ್ಥಾನಕ್ಕೆ ಹೋಗುವ ಪುರೋಹಿತ ಇಬ್ರೂ ಒಂದೇ ರಸ್ತೆಯಲ್ಲಿ ಹೋಗ್ತಾ ಇದ್ರಂತೆ. ಹೌದು, ಒಂದೇ ದಾರಿಯಲ್ಲಿ. ಅಂದ್ರೆ ವ್ಯಾಪಾರಿಗೆ ದುಡ್ಡು ಬೇಕು, ಪುರೋಹಿತರಿಗೆ ದೇವ್ರು ಬೇಕು. ಇವರಿಬ್ರು ಉದ್ದೇಶ ಬೇರೆ ಬೇರೆ ಇದ್ದಾಗ ದೇಶ ಹೇಗೆ ಒಂದಾಗುತ್ತೆ? ಗುಡ್ ಕ್ವೆಶ್ಚನ್. ಪ್ರಾಚೀನ ಭಾರತದಲ್ಲಿ ಉತ್ತರ ಪಥ ಅಂದ್ರೆ ನಾರ್ತ್ ಇಂದ ಈಸ್ಟ್ ಕಡೆ ಹೋಗೋ ಹೈವೇ ಇತ್ತು. ಓಕೆ. ಆಮೇಲೆ ದಕ್ಷಿಣ ಪಥ ಅಂದ್ರೆ ನಾರ್ತ್ ಇಂದ ಸೌತ್ ಕಡೆ ಬರುವ ಹೈವೇ. ಇವು ಬರೀ ರಸ್ತೆಗಳಾಗಿರ್ಲಿಲ್ಲ. ಬೇರೆ ಬೇರೆ ಭಾಷೆ ಮಾತಾಡೋ ಜನರು ತಿಂಗಳುಗಟ್ಲೆ ಒಟ್ಟಿಗೆ ಪ್ರಯಾಣ ಮಾಡುವಾಗ ಸುಮ್ನೆ ಇರ್ಲು ಸಾಧ್ಯನೇ ಇಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಅವ್ರು ತಮ್ಮ ಕಥೆಗಳನ್ನು, ಐಡಿಯಾಗಳನ್ನು ಶೇರ್ ಮಾಡ್ತಾ ಇದ್ರು. ಓಹೋ, ಅಂದ್ರೆ ನಮ್ಮ ಸ್ಕೂಲ್ ಬಸ್ನಲ್ಲಿ ಬೇರೆ ಬೇರೆ ಕ್ಲಾಸ್ ಮಕ್ಕಳು ಒಟ್ಟಿಗೆ ಸೇರಿ ಟಿಫಿನ್ ಬಾಕ್ಸ್ ಶೇರ್ ಮಾಡ್ತಾ ಫ್ರೆಂಡ್ಸ್ ಆಗ್ತಾರಲ್ಲ, ಹಾಗೆ. ಕರೆಕ್ಟಾಗಿ ಹೇಳಿದ್ರಿ. ಈ ಸ್ಕೂಲ್ ಬಸ್ ಜರ್ನಿ ತಿಂಗಳುಗಟ್ಲೆ ಇರ್ತಿತ್ತು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ವಾಹ್, ತಿಂಗಳುಗಟ್ಲೆ? ಹೌದು. ಸೌತ್ ಇಂಡಿಯಾದವರು ನಾರ್ತ್ ಇಂಡಿಯಾದವ್ರ ಜೊತೆ ಬೆರೆತು ಕಥೆಗಳನ್ನು ಹಂಚಿಕೊಳ್ಳುತ್ತಿದ್ರು. ಇದರಿಂದ ಕಲ್ಚರಲ್ ಇಂಟಿಗ್ರೇಷನ್ ಆಯಿತು. ಬೇರೆ ಬೇರೆ ಊಟ, ಭಾಷೆ ಇದ್ರೂ ಎಲ್ಲರಲ್ಲೂ ಯೂನಿಟಿ ಇನ್ ಡೈವರ್ಸಿಟಿ ಬೆಳೆಯಿತು. ಸರಿ, ಆ ಉದ್ದವಾದ ಜರ್ನಿಯಲ್ಲಿ ಬರೀ ಮನುಷ್ಯರು ಮಾತ್ರ ಫ್ರೆಂಡ್ಸ್ ಆಗ್ಲಿಲ್ಲ, ಪ್ರಕೃತಿ ಜೊತೆಗೂ ಕನೆಕ್ಟ್ ಆದ್ರು ಅಂತ ಅನ್ನಿಸ್ತೆ. ಹೌದು. ಯಾಕಂದ್ರೆ ತಿಂಗಳುಗಟ್ಲೆ ಆ ಕಾಡು, ನದಿಗಳನ್ನ ದಾಟುವಾಗ ಅವ್ರಿಗೂ ಆಶ್ಚರ್ಯ ಆಗಿರ್ಬೇಕಲ್ವಾ, ಮನುಷ್ಯನಿಗಿಂತ ಪ್ರಕೃತಿ ಎಷ್ಟು ದೊಡ್ಡದು ಅಂತ. ಖಂಡಿತ. ಅಲ್ಲಿಂದಲೇ ಸೇಕ್ರೆಡ್ ಎಕಾಲಜಿ ಅನ್ನೋ ಕಾನ್ಸೆಪ್ಟ್ ಶುರುವಾಗಿದ್ದು. ಭೂಮಿಯನ್ನು ಬರೀ ಮಣ್ಣು ಅಥವಾ ಕಲ್ಲು ಅಂತ ನೋಡದೆ ಭೂದೇವಿ ಅಂತ ನಂಬಲು ಶುರುವಾಡಿದ್ರು. ಭೂದೇವಿ ಅಂದ್ರೆ ನಮ್ಗೆಲ್ಲ ಊಟ ಕೊಟ್ಟು ಕಾಪಾಡುವ ತಾಯಿ? ಹೌದು. ಎಲ್ಲಿ ಸುಂದರವಾದ ಪ್ರಕೃತಿ ಇರುತ್ತಿತ್ತೋ ಆ ಜಾಗವನ್ನು ಪುಣ್ಯಕ್ಷೇತ್ರ ಅಂತ ಕರೆದ್ರು. ಅಂದ್ರೆ ಪ್ರಕೃತಿ ಅನ್ನೋದು ನಾವು ಸುಮ್ನೆ ಯೂಸ್ ಮಾಡೋ ವಸ್ತು ಅಲ್ಲ, ನಾವು ಕೂಡ ಆ ದೊಡ್ಡ ಪ್ರಕೃತಿಯ ಒಂದು ಪಾರ್ಟ್. ನಿಜ. ನದಿಗಳನ್ನು ನಮ್ಮ ಸ್ವಂತ ತಾಯಿಯಂತೆ ನೋಡ್ತಾ ಇದ್ರು. ನಮ್ಗೆ ನೀರ್ ಕೊಡೋ ನದಿಗೆ ಥ್ಯಾಂಕ್ಸ್ ಹೇಳೋ ರೀತಿ ಇದು. ಹೌದು. ಆಮೇಲೆ 2-3 ನದಿಗಳು ಸೇರುವ ಜಾಗವನ್ನು ಸಂಗಮ ಅಂತಾರೆ. ಅಲ್ಲಿ ಜಗತ್ತಿನ ಅತಿದೊಡ್ಡ ಜಾತ್ರೆಯಾದ ಕುಂಭಮೇಳ ನಡೆಯುತ್ತೆ. ಓ, ಕುಂಭಮೇಳ? ಹೌದು. ಬರೀ ನದಿಗಳಲ್ಲ, ಆಲದ ಮರ, ತುಳಸಿ ಗಿಡ, ಆಮೇಲೆ ಹಿಮಾಲಯದಂತಹ ದೊಡ್ಡ ಬೆಟ್ಟಗಳನ್ನು ಕೂಡ ದೇವರಂತೆ ಪೂಜೆ ಮಾಡ್ತಾ ಇದ್ರು. ಸರಿ, ಪ್ರಕೃತಿಯನ್ನು ತಾಯಿ ಅಂತ ಪೂಜೆ ಮಾಡೋದು ಓಕೆ. ಆದ್ರೆ ಬರೀ ಕೈ ಮುಗಿದ್ರೆ ಪ್ರಾಣಿ ಪಕ್ಷಿಗಳು ಉಳಿಯುತ್ತಾ? ಖಂಡಿತ ಇಲ್ಲ. ಅವುಗಳನ್ನ ಕಾಪಾಡಲು ಏನಾದ್ರೂ ಪ್ರಾಕ್ಟಿಕಲ್ ಐಡಿಯಾ ಇತ್ತಾ ಆ ಕಾಲದಲ್ಲಿ? ಇತ್ತು. ಪ್ರಾಣಿ ಪಕ್ಷಿಗಿಡ ಬಯೋಡೈವರ್ಸಿಟಿ ಉಳಿಸಲು ಹಳೇ ಕಾಲದ ಜನರು ಕೆಲವು ಕಾಡುಗಳನ್ನು ರಕ್ಷಿಸ್ತಿದ್ರು. ಅಲ್ಲಿ ಮರ ಕಡಿಯುವಂತಿರ್ಲಿಲ್ಲ. ಓಕೆ, ಅಂದ್ರೆ ಯಾರೂ ಅಲ್ಲಿ ಕಾಟ ಕೊಡುವ ಹಾಗಿರ್ಲಿಲ್ಲ. ಹೌದು, ಪ್ರಾಣಿಗಳಿಗೆ ತೊಂದರೆ ಕೊಡುವಂತಿರ್ಲಿಲ್ಲ. ಅವೇ ಸೇಕ್ರೆಡ್ ಗ್ರೋವ್ಸ್. ಮಿನಿ ರಿಸರ್ವ್ ಕಾಡುಗಳ ತರಹ ಅಲ್ವಾ? ಎಕ್ಸಾಕ್ಟ್ಲಿ. ಪ್ರಾಣಿಗಳು ಸೇಫ್ ಆಗಿ ಬದುಕಲು ಕಾಡಿನ ಸುತ್ತ ಒಂದು ಅಗೋಚರವಾದ ಫೆನ್ಸಿಂಗ್ ಹಾಕಿದ ಹಾಗೆ ಇದು ಕೆಲಸ ಮಾಡ್ತಿತ್ತು. ವಾವ್, ಸೇಕ್ರೆಡ್ ಗ್ರೋವ್ಸ್ ಐಡಿಯಾ ಸೂಪರ್. ಆದ್ರೆ ನನಗೊಂದು ಬೇಜಾರಿನ ವಿಷಯ ಅಂದ್ರೆ, ಹೇಳಿ. ನಾವು ನದಿಗಳನ್ನು, ಮರಗಳನ್ನು ಪವಿತ್ರ ಅಂತ ಹೇಳ್ತೀವಿ. ಆದ್ರೆ ಈಗ ಅದೇ ನದಿಗಳಿಗೆ ಪ್ಲಾಸ್ಟಿಕ್ ಹಾಕಿ ಕೊಳಕು ಮಾಡ್ತೀವಿ. ಹೌದು. ಮರಗಳನ್ನು ಕಡಿತೇವೆ. ಇದು ಎಷ್ಟೊಂದು ದೊಡ್ಡ ವಿಚಿತ್ರ ಅಲ್ವಾ? ಇದು ತುಂಬಾ ದೊಡ್ಡ ಪ್ರಾಬ್ಲಮ್. ನಮ್ಮ ಪ್ರಾಚೀನ ಸಂಸ್ಕೃತಿಯಲ್ಲಿ ಅಹಿಂಸಾ ಮತ್ತು ಸಸ್ಟೈನಬಿಲಿಟಿ ಅನ್ನೋ ರೂಲ್ಸ್ ಇತ್ತು. ಅಂದ್ರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಳಸಿ ಬ್ಯಾಲೆನ್ಸ್ ಆಗಿ ಬಾಳುವುದು. ಕರೆಕ್ಟ್. ಆದರೆ ಇಂದು ನಾವು ನಮ್ಮದೇ ಪ್ರಕೃತಿಯನ್ನು ಪೊಲ್ಯೂಷನ್ ಮತ್ತು ಡಿಗ್ರೇಡೇಷನ್ ಅನ್ನೋ ದೊಡ್ಡ ಸಮಸ್ಯೆಗಳಿಗೆ ತಳ್ಳಿದ್ದೇವೆ. ಪೂಜೆ ಮಾಡೋಕೆ ಅಂತ ಹೋಗಿ ಪ್ಲಾಸ್ಟಿಕ್ ಕಸ ಬಿಸಾಕಿ ಬರ್ತೀವಿ. ಹೌದು. ಆ ಜಾಗವನ್ನು ಪೂರ್ತಿ ಹಾಳು ಮಾಡ್ತೀವಿ. ಇದು ಬದಲಾಗಲೇಬೇಕು. ಪರಿಸರವನ್ನು ಕಾಪಾಡುವುದು ಇವತ್ತಿನ ಹೊಸ ಟ್ರೆಂಡ್ ಅಲ್ಲ, ಅದು ನಮ್ಮ ಹಿಂದಿನವರು ಹೇಳ್ಕೊಟ್ಟ ಪಾಠ. ನಿಜ. ಭೂಮಿಯನ್ನು ಭೂದೇವಿ ಅಂತ ಗೌರವಿಸುವ ಆ ಹಳೆಯ ಮೌಲ್ಯಗಳನ್ನು ನಾವು ಮತ್ತೆ ಪ್ರಾಕ್ಟೀಸ್ ಮಾಡಬೇಕು. ಆಗ ಮಾತ್ರ ಪ್ರಕೃತಿ ಮತ್ತು ನಾವು ಒಟ್ಟಿಗೆ ಖುಷಿಯಾಗಿರಲು ಸಾಧ್ಯ.